ಸಿನಿಮಾ ರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸ್ತಾರೆ ಅಂಥದ್ದು. ಈಗ ಇದೇ ಸಾಲಿನಲ್ಲಿ ಮೊನ್ನೆ ದಿಲೀಪ್ ರಾಜ್ ಅವರು ಒಬ್ಬ ಹೃದಯಘಾತದಿಂದ ಅತಿ ಚಿಕ್ಕ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರೆ, ಈಗ ಇದೇ ಕನ್ನಡ ಸಿನಿಮಾ ಹಿರಿಯ ನಟರೊಂದಿಗೆ ನಟಿಸಿದಂಥ ಬಾಲನಟನ ಪಾತ್ರದಲ್ಲಿ ಅಭಿನಯಿಸಿದಂತಹ ದೊಡ್ಡವನಾದಂಥ ದೊಡ್ಡ ಹೀರೋ ಆಗಬೇಕಾದ ಕನಸುಗಳನ್ನು ಇಟ್ಕೊಂಡಿದ್ದಂಥ ಕೇವಲ 14ರ ವಯಸ್ಸಿಗೆ ಕೊನೆಯುಸಿರೆಳಿದಿರುವಂಥದ್ದು, ಡೆಂಗ್ಯೂ ಜ್ವರಕ್ಕೆ ಬಲಿಯಾಗಿರುವಂಥದ್ದು. ಯಾರಪ್ಪ ಹಾಗಾದ್ರೆ ಈ ನಟ ಅಂತ ನೋಡ್ತಾ ಬಂದರೆ, ಮೂಲತಃ ಹೈದರಾಬಾದ್ನಲ್ಲಿ ಇದ್ದಂಥ ಈ ನಟ ಮೂಲತಃ ತೆಲುಗುನವರಾಗಿದ್ದಂಥ ಸಾಯಿ ಕೃಷ್ಣ ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಕೆಲವು ವರ್ಷಗಳಿಂದ ರಿಯಾಲಿಟಿ ಶೋನಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ದರು ಮತ್ತು ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದರು. ವಿಷ್ಣುವರ್ಧನ್ ಅವರ ಜೊತೆ ವರ್ಷಾ ಸಿನಿಮಾದಲ್ಲೂ ಕೂಡ ಇವರು ಅಭಿನಯ ಮಾಡಿದರು. ಸಾಯಿ ಕೃಷ್ಣ ಅವರು ಇಂಥ ಅದ್ಭುತವಾದಂಥ ಬಾಲ ಕಲಾವಿದ ಇದೀಗ 14ನೇ ವಯಸ್ಸಿನಲ್ಲೇ ಕೊನೆಯುಸಿರೆಳೆದಿರುವಂಥದ್ದು. ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಬೇಕು, ನಾನು ದೊಡ್ಡ ನಾಯಕನಾಗಿ ಜೂನಿಯರ್ NTR ರೀತಿಯಲ್ಲಿ ಬೆಳಿಬೇಕು ಅಂತ ಏನೇನೋ ಕನಸುಗಳನ್ನು ಇಟ್ಕೊಂಡಿದ್ರು. ಕನ್ನಡದಲ್ಲಿ ಸುಮಾರು 7ಕ್ಕೂ ಅಧಿಕ ಸಿನಿಮಾಗಳಲ್ಲಿ, ತೆಲುಗುನಲ್ಲಿ 25ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಮತ್ತು ರಿಯಾಲಿಟಿ ಶೋಗಳಲ್ಲೂ ಕೂಡ ತುಂಬಾ ಕಾಣಿಸ್ಕೊಂಡಿದ್ರು. ನೋಡೋಕ್ಕೆ ಕೂಡ ತುಂಬಾ ಮುದ್ದಾಗಿ ಗುಂಡ್ಗುಂಡಕ್ಕಿದ್ದಂಥ ಸಾಯಿ ಕೃಷ್ಣ ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಹೌದು, ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಇಟ್ಕೊಂಡಿದ್ದಂಥ ಈ ನಟ ಇದೀಗ ಕೊನೆಯುಸಿರೆಳೆದಿದ್ದಾರೆ. ಏನೇ ಇರಲಿ, ಇವರ ಆತ್ಮಕ್ಕೆ ಶಾಂತಿ.